ಹಾಯ್ ಗಾಯ್ಸ್. फिर भी इतना अच्छी तरह फिटनेस वाला है सब. हाँ देख रहे हैं आप हमसे आगे निकल गए. ಕಾಲೇಜ್ ಇಲ್ಲಲ್ಲ ಸೊ 4 days ರೂಟೀನ್ ಹೆಂಗ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತಿ? ಬೆಳಗ್ಗೆ ಒಂದು 4:35 6 ಇಲ್ಲ 5:30 ರನ್. ಈಗ ಲಾಸ್ಟ್ 1 week ಅಂತೂ 5 ಎದ್ದಿದ್ದಾರೆ. 4:35 5:30 ರನ್. 1 hour 10 minutes 15 minutes ಆಗ್ತದ. ಬಂದ್ಕೊಳ್ಳಿ ಸ್ನಾನ ಎಲ್ಲ ಮಾಡಿ ಸ್ವಲ್ಪ DSA ಪ್ರಾಬ್ಲಮ್ಸ್, ಆಮೇಲೆ ಸ್ವಲ್ಪ ಪ್ರಾಜೆಕ್ಟ್ ಮೇಲೆ ಊಟ ಮತ್ ಪ್ರಾಜೆಕ್ಟ್ ಈ ಕಣ್ಣಲ್ಲಿ ಇನ್ನೀ ಏನೇ ನೋಡ್ಬೇಕು ಪ್ರಾಜೆಕ್ಟ್. ಆಮೇಲೆ 4:35 ಜಿಮ್. ಆಮೇಲೆ ಬಂದ್ಕೊಳ್ಳಿ ಮತ್ತೆ ಏನಾರ ಪ್ರಾಬ್ಲಮ್ಸ್ ಏನಾರ ಇದ್ರ ಇಲ್ಲ ಏನಾರ ಟೈಮ್ ಪಾಸ್ ಇಲ್ಲ ಸ್ಟಡಿಂಗ್. ಏನು ನಿನ್ ಪ್ರಾತಃ 9ಕ್ಕೆ ಹೇಳುವುದು ಶುದ್ಧ ಕನ್ನಡ. ಎದ್ದು ಸಂಸ್ಕೃತದಲ್ಲಿ ಅನಂತರ ಸ್ನಾನ, ಅವೆಲ್ಲ ಸಂಧ್ಯಾ ವಂದನೆ, ಅನಂತರ ಉಪಹಾರ. 10 ಉಪಹಾರ, ಕಂಪ್ನಿ ಕೊಡೋ ಉಪಹಾರ. 11ಕ್ಕೆ ಲಾಗಿನ್, 11:30 ಚಹಾ, ಜೊತೆಗೆ ಸ್ನಾಕ್ಸ್. 1ಕ್ಕೆ ಮತ್ತ ಊಟ, 2ಕ್ಕೆ ವಾಪಸ್ ಅಂದ್ರೆ 1:30 ಊಟ ಮಾಡಿ ವಾಪಸ್ ಬರ್ತಾ ಒಂದ್ ತಾಸು ಚಿಪ್ಸ್, ಒಂದು ಜ್ಯೂಸ್ ಬಾಟಲ್ ಅವೆಲ್ಲ ಕೂಡ. ಅಷ್ಟು ಶ್ರೀಮಂತ ಕಂಪ್ನಿ ಇಲ್ಲ, ಅಷ್ಟೊಂದು ಅಷ್ಟು ದೊಡ್ಡ ಕಂಪ್ನಿ ಇಲ್ಲಪ್ಪ. ಅಣ್ಣ ಹಂಗೆ ಹೇಳಿ ಬ್ಯಾರೆ ಯಾರಿಗಾರ ಚಿಪ್ಸ್ ಜ್ಯೂಸ್ ಎಲ್ಲ ಕೊಡಂಗಿಲ್ಲ. ಇಮ್ಯಾಜಿನ್ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ನಾಯಿ ಅದೆಷ್ಟು ಪುಣ್ಯ ಮಾಡಿರ್ಬೇಕು. ಇಲ್ಲೇ ಪಾರ್ಕ್ ಮಾಡೋದೇನು? ಈ ತರ ಎಲ್ಲ ಕ್ರಿಕೆಟ್ ಆಡಿ ಒಂದ್ 10 ವರ್ಷ ಆಯ್ತು. ಹೌದು, ಇಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗು. 1.6 kilometers ಅಲ್ಲ. ಸೂಪರ್ ಶಾಟ್. ರೀಟ್ರೆಕ್ ವಾರ್ಮ್ ಅಪ್ ಆಗ್ತದೆ. ಹಾಯ್ ಫ್ರೆಂಡ್ಸ್, ನಾವಿವತ್ತು ರಾಮದೇವ್ರ ಬೆಟ್ಟಕ್ಕೆ ಬಂದಿದ್ದೀವಿ ವೀಕೆಂಡಿಗೆ ಟ್ರೆಕ್ಕಿಂಗ್ ಮಾಡೋಣ ಅಂತ. ಸೊ ಇವಾಗ ಕಾರಲ್ಲಿ ರಾಮದೇವ್ರ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಕಾರಲ್ಲಿ ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ. ವಿಶೇಷತೆ ಅಂತಂದ್ರೆ ಅದೇ ನಮ್ಮ ಬ್ಲಾಗಲ್ಲಿ ಇಲ್ಲಿ ಪರ್ ಹೆಡ್ ಅಡಲ್ಟಿಗೆ ಕಾಸ್ಟ್ 25 rupees ಆ್ಯಂಡ್ 4-wheelerಗೆ 20 rupees, 2-wheelerಗೆ 10 rupees ಆ್ಯಂಡ್ ಫಾರಿನರ್ಸ್ಗೆ 100 rupees. ಬೇರೆ ಥರ ಸ್ಕೀಮ್ಸ್ ಇದೆ. ನಿಮ್ಗೆ ಯಾವ ಸ್ಕೀಮು, ನೀವು ಯಾವ್ದು ಎದರಲ್ಲಿ ಬರ್ತೀರೋ ಅದರಲ್ಲಿ ನಿಮ್ಮನ್ನು ರಿಜಿಸ್ಟರ್ ಮಾಡ್ಕೊಂಡು ಒಳಗಡೆ ಬನ್ನಿ. Why? I don't understand. ಸರ್, ಈಗ 9 ಗಂಟೆ ಮೇಲೆ ಒಳಗಾದ್ರೆ 1,000 ರೂಪಾಯಿ ಒಬ್ಬರಿಗೆ. 1,000 ಅಷ್ಟು ಬರ್ತಿದ್ಯಾ ಇದು ಒಳಗಡೆ ಹೋಗಿ ನೋಡಕ್ಕೆ? ನೋಡಿದ್ರೆ ಗೊತ್ತಾಗುತ್ತೆ. ನಮಗೆ ರಿಸ್ಕ್ ಇಲ್ಲ, ಗಾಡಿಗೆ ಫೈನ್ ಹಚ್ತಾರಲ್ಲ ಅದು ಬರಂಗಿಲ್ಲ. ಫಾರೆಸ್ಟ್ ಚೆಕ್ ಪಾಯಿಂಟ್ ಅದ. ಹೌದು. ASMR ವೇಟಿಂಗ್ ವಿಡಿಯೋ ಸ್ಟ್ರೈಟ್ ಅಲ್ಲ ಯಾವ್ದು ಗುಣ ತಡಿ. ರಾಮನಗರ್ 9:30 ಓಪನ್. ನಾವು ಸ್ಟಾರ್ಟ್ ಮಾಡಿದ್ರು ಲೈನ್ ಒಳಗ 10:30 ಆಗ್ತದೆ. 10:45 ಬಿಡ್ಲಿಕ್ಕೆ. ಇಲ್ಲಿ ಬರೋ ತನಕ ಅಂದ್ರೆ 12. ಫುಲ್ ಬಿಸಿ. ಅಲ್ಲಲ್ಲಲ್ಲಲ್ಲಲ್ಲ. ಫಸ್ಟ್ ವೈಟ್ ಉತ್ತಪ್ಪ. ಏನಪ್ಪ ಎಲ್ಲರೂ ನೀವು ರಾಮದೇವ್ರ ಬೆಟ್ಟಕ್ಕೆ ಬಂದ್ಬಿಟ್ಟಿದ್ದೀರಾ, ಆದ್ರೆ ಒಳಗಡೆ 9 ಆದ್ರೂ ಬಿಡಲ್ವಂತೆ ಅಲ್ವಾ? ಏನ್ ಮಾಡೋದು ಅಂತ ಇಲ್ವ ಅನ್ಕೋತಿದೀವಿ. ಟೈಮ್ ಪಾಸ್ ಮಾಡಕ್ ಆಗ್ತಿಲ್ಲ. ಆಕ್ಟಿಂಗ್ ಸ್ಕಿಲ್ಲರ್ ತೋರ್ಸೋಣ ಅಂತ ನಮ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕರ್ಸ್ಬಿಟ್ಟಿದೀವಿ. ಅವರು ತುಂಬಾ ಒಳ್ಳೆ ಪ್ರತಿಭಾವಂತ ಕಲಾವಿದ್ರು. ಅವ್ರ ತರ ಮಾಡಕ್ಕಾಗಲ್ಲ, ಆದ್ರೂ ನಾವು ನಮ್ ಕೈಲಾದಷ್ಟು ಪ್ರಯತ್ನ ಮಾಡ್ತೀವಿ ಅಲ್ವಾ? ಏನಂತೀರಾ? ಆಕಾಶದಿಂದ
ಅಲ್ಲಿ ಯಾರೂ ಇಲ್ಲ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಮಸ್ತ್ ಅದ ಇದು. ಏನು ಪಾರ್ಕಿಂಗ್ ಚೆನ್ನಾಗಿದೆಯಾ? ಇಲ್ಲಿ ಹೋದ್ರೆ ಡೈರೆಕ್ಟ್ ದೇವಸ್ಥಾನ ಬರುತ್ತೆ. ಫಸ್ಟ್ ದೇವಸ್ಥಾನದಿಂದ ಮುಂದೆ ಹೋದ್ರೆ ಟ್ರಕ್ಕಿಂಗ್ ಸ್ಟಾರ್ಟ್ ಆಗೋದು. ಮುಂದೆ ಏನು ತೋರಿಸ್ತೀವೋ ನೀವು ನೋಡಲೇಬೇಕು. ಹಿಂದೆ ಏನು ತೋರಿಸಿದ್ವೋ ಅದು ನೆನಪಾರಿ. ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕಾಮಿಡಿ ಜಾಸ್ತಿ ಆಗುತ್ತೆ. ಸ್ಟೇ ಟ್ಯೂನ್ ಫಾರ್ ಕಾಮಿಡಿ, ಟ್ರಕ್ಕಿಂಗ್ ಆ್ಯಂಡ್ ಮತ್ತೇನ ಸಾಕಷ್ಟು. ಹಾಂ, ಅಲ್ಲ ವಾಶ್ರೂಮ್ಗೆ ಹೋದ್ರೆ ಸ್ಕ್ಯಾಮ್ ನಡೀತಲ್ಲ. ಯಾರು ದುಡ್ಡು ಕೊಡೋಕೆ ಹೋಗ್ಬಿಡಿ, ದುಡ್ಡು ಕೇಳ್ತಾರೆ ಸುಮ್ಮನೆ ನಿಂತ್ಕೊಂಡು. ಅಲ್ಲಿ ಏನೂ ಬರ್ದಿಲ್ಲ. ನಾವು ಆಲ್ರೆಡಿ ಪಾರ್ಕಿಂಗ್ ಫೀ ಕೊಟ್ಟಿರ್ತೀವಲ್ಲ, ಅದರಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಮತ್ತೆ ನೀವು ಅದು ಅಲ್ಲಿ ನಿಂತ್ಕೊಂಡು ಯಾರು ಕೇಳ್ತಿದ್ದಾರೆ ಅಂತ ಕೊಟ್ಟರೆ ಸುಮ್ಮನೆ ಸ್ಕ್ಯಾಮ್ ಆಗುತ್ತೆ. ಸಖತ್ತಾಗಿ ಮಾಡಿದಾರಲ್ಲ ಮೆಟ್ಲು. ಟೋಟಲ್ 300ಇಂದ 400 ಸ್ಟೆಪ್ಸ್ ಇದೆ. ನಂದು ಫಸ್ಟ್ ಟ್ರಕ್ಕಿಂಗ್ ಆ್ಯಕ್ಚುಲಿ ನಾನು ಮಾಡ್ತಿರೋದು. ಸಣ್ಣದಿಂದ ಸ್ಟಾರ್ಟ್ ಮಾಡೋಣ ಅಂತ ಡೈರೆಕ್ಟ್ ರಾಮನ ಹತ್ರ ಹೋಗ್ತಿದ್ದೀನಿ. ವಾಪಸ್ ಬಂದರೆ ಮನೆಗೆ, ಇಲ್ಲಾಂದರೆ ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಬರ್ತೀನಿ ಅಷ್ಟೇ, ಮತ್ತೇನಿಲ್ಲ. ಬಟ್ ಮನೆಗಂತೂ ಹೋಗ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಯಾಕಂದರೆ ಇವತ್ತು ನೀವು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಿದ್ದೀರ ಅಂದರೆ ನಾನು ಮನೆಗೆ ಹೋಗಿದ್ದೀನಿ ಅಂತಲೇ ಅರ್ಥ. ಅಲ್ಲೇ ಕುತ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಇಲ್ಲಿ ನೆಟ್ವರ್ಕ್ ಅಷ್ಟೇನು ಸರಿ ಸಿಗಲ್ಲ. ಈ ಬೆಟ್ಟಕ್ಕೆ ಹಿಂಗಾದರೆ ಇನ್ನು 10-15 ಕಿಲೋಮೀಟರ್ 20 ಕಿಲೋಮೀಟರ್ ಬೆಟ್ಟಗಳನ್ನೆಲ್ಲ ಹಿಂಗೆ ಹತ್ತುತ್ತಾರೆ, ಚಾನ್ಸೇ ಇಲ್ಲ. ಎಕ್ಸ್ಪೀರಿಯನ್ಸ್ ಹೇಳು. ಇದರದು ಇದು ಎಷ್ಟನೇದು ಟ್ರಕ್ಕಿಂಗು? 4th 5th. ಹಾಂ, 4th or 5th. 4th 5th. ಹಾಂ. ಮತ್ತೆ ಯಾಕೆ ಸುಸ್ತಾಗ್ತಿದೆ ನಿಮಗೆ? ಸ್ಟೆಪ್ಸು, ಆಮೇಲೆ ಇನ್ನೇ 11 ಕಿಲೋಮೀಟರ್ಸ್ ಓಡಿ ಹಾಂ. ಮತ್ತು ನೆಕ್ಸ್ಟ್ ಡೇ ಜಿಮ್ ಮಾಡಿ ಲೆಗ್ಸ್ ಆರ್ ಗಾನ್. ಮತ್ತೆ 25 ಡಿಪ್ಸ್ ಬೇರೆ ಹೊಡೆದಿದ್ದೀವಿ. ಹಾಂ, ಅದು ಬರುತ್ತೆ ನಿಮಗೆ. ನಂದು ಫಸ್ಟ್ ಟ್ರಕ್ಕಿಂಗು. Up till now, we have come halfway. How do you feel? How are you feeling? ಒಂದಂತೂ ಗೊತ್ತಾಯ್ತು, ಮೆಟ್ಲಿದ್ದಲ್ಲಿ ಬರಬಾರ್ದು. True, very true. ನಾರ್ಮಲ್ ಹಂಗೆ Trek. ಏನಂತಾರೆ ಅದಕ್ಕೆ? Mountain trek. ಮೌಂಟೇನ್ ಟ್ರೆಕ್. ಹಾಂ, ಆ Rocks. ಥರ ಇದ್ದರೆ ಈಸಿಯಾಗಿ ಹತ್ಕೊಂಡು ಹೋಗ್ಬೋದು. ಬಟ್ ಸ್ಟೆಪ್ಸ್ ಇದ್ರೆ ಕಷ್ಟ. ये जगह बहुत अच्छी है और हनुमान जी का मंदिर है ना, हनुमान जी का मंदिर है. हम दर्शन करके आगे कहाँ का से? हम गुजरात अहमदाबाद से आए, यहाँ पे यहीं पे रहते हैं कि बैंगलोर? बेंगलोर में रहते हैं. उम्र कितना है? मेरा 68. 68. बहुत फिट हो आप. बहुत फिट. जवानी में आप कुछ करते थे मतलब जवानी में सब कुछ भी इतना अच्छी तरह फिटनेस वाला है सब. हाँ, देख रहे हैं हम, आप हमसे आगे निकल गए. वो उसके पास बहुत नॉलेज है. हाँ हाँ, इसको पकड़ो. एक मिनट, आपका इंटरव्यू ले रहा है. अरे ये उम्र में तो हम अभी भी हम सोच रहे हैं हमारे साथ घूमे तो अच्छा रहता, लेकिन आप तो अकेले आ रहे हैं. ये थोड़ा कजिन्स रोड ट्रिप कर रहे थे हम. गब्बर बताइए थोड़ा. सर मैं बेंगलोर से हूँ। हाँ, मतलब आप सब ये दोस्त है कि कजिन्स? हाँ, हम सब दोस्त हैं। एक आपके परिवार के दोस्त हिस्से हैं अब। ओके. दोस्त कम, हाँ, परिवार के हिस्से ज्यादा। आप दोस्त बोल रहे थे आप बहुत ज्ञानी है, मतलब कुछ बता दीजिए हमें. ज्ञानी तो ये हमारे किरण ये जी गाना हैं। अच्छा गाते हैं. हाँ, गाना गा दीजिए. ये किरण जी बहुत अच्छे हैं हमारे गाने में। मैं बोल दिया हमारा आगे इंटरव्यू हो गया. इनका हो गया. राखी सावंत सब आ गया. अभी आप आपका गाना गा लीजिए गाने कोई. में हाँ, हिंदी जो भी हो, पुराना कोई. पुराना गाऊं? हाँ, चलेगा? चलेगा. हाँ. चलेगा दौड़े. हाँ, तो शोले का कुछ. मैंने पूछा चांद से हाँ. मेरे यार साहसी तूने देखा है कहीं
चांद ने कहा चांदनी की कसम नहीं नहीं नहीं। मैंने पूछा चांद से। ठीक है, बढ़िया है। बस अच्छा आ गया। अच्छा आ गया। एक ये आइए इधर अक्षय कुमार। एक साथ अक्षय कुमार, आगे का अंतरा आपका। ये हमारा अक्षय कुमार है। हाँ कहिए हाय कहिए यस बड़ी गाना क्या है, हम तो जिंदगी भर गाते रहे हैं भाई। हमारे सामने जिंदगी है गाना, ये हाँ जिंदगी एक गाना है, ये क्या बात है, पसंद है। वो गाना गाइए, यही हमारा क्या गाना है। बात है। देखिए है बराबर से गाइए। हाँ बोलिए। देखिए जिंदगी जो है उसको एक गाने की तरह लीजिए और उसको गाते रहिए, चाहे उसमें से सुर निकले या वो बेसुरा बजे, लेकिन उसको गाते रहिए। बजाते रहिए। हाँ रोने का जरूरत नहीं है, गाते रहो बजाते रहो खुश रहो। और खुश रहो। सुंदर वादियों में हाँ? ये रामनगर की वादियाँ। ये वादियाँ तुम बैठेगा। गाइए, एक- डायलॉग दे देते ना। हाँ डायलॉग। गांव अभी से हम 50 कोस दूर माँ अपने बच्चे को डराती है, सो जा बेटे वरना गब्बर आ जाएगा। और ये 3 हरामजादे मिट्टी में मिला दिए। मिट्टी में मिला दिए है, मिट्टी में मिला दिए है। सर एक सीरियस क्वेश्चन, अभी हम सब यंग है, आपने पूरा जिंदगी मतलब बिता दिया, तो हमको कुछ एडवाइस या कुछ देना चाहते हो? बोलो अब गर्लफ्रेंड जैन जी तो नहीं, देखो भाई, हाँ, मेरा जैन जी advice- तो Gen Z नहीं, आगे मतलब है। जनरली नहीं जनरली यस, जनरली मेरा एडवाइस सुनो। हाँ देखो कभी भी पहला बात, अजित बनो अभित बनो। थोड़ा मतलब ये हाँ explain। इसका एक्सप्लेनेशन ये है हाँ कि सच पे रहो, कुछ भी नाटक, जो सत्य है उसका सामना करो जो अंदर है। और डरो मत। अपने आप जब यदि तुम सच बोलोगे तो अपने आप निर्भीक रहोगे। तो अजित कभी भी हमेशा जीत सकते हो, कब? जब कोई तुम जीतने अभीत वाला रहो, तुम जब खुद पे भरोसा होगा तब जीत सकते हो। तो कभी भी बनावटी काम नहीं, यू हैव टू बी स्ट्रांग फ्रॉम इनसाइड। कोई क्या बोलता है, कोई क्या सोचता है, उससे कोई फर्क नहीं पड़ता। यू हैव टू बी स्ट्रांग इनसाइड, राइट? अपने पेरेंट्स का सम्मान करो या मैं उनका कहना मानो, उनके कहने के विपरीत मत जाओ। ये उनको सम्मान देना जरूरी है। आजकल के युवा थोड़ा कम देते हैं, आदर कम करते हैं। इसके लिए मेरा ये कहना है कि आप बच्चों से बड़े बुजुर्गों का, माता पिता का सम्मान करो, क्योंकि दे आर द ओनली गाय हु विल थिंक फॉर यू विदाउट एनी इंटरेस्ट ऑफ देयर ओन। आज के युवा बोलते हैं कि आपने हमारे लिए किया ही किया है, लेकिन जब आप अपने बच्चों को पालोगे, इतनी कठिनाई से पालोगे, तब आपको पता चलेगा कि कैसे जीवन को पल्लवित किया जाता है। सर आप कुछ एडवाइस देना चाहते हो यस यंग लोगों के लिए? नहीं, लाइफ में एंजॉय कीजिए, घूमिए फिरिए और गर्लफ्रेंड बनाइए। गर्लफ्रेंड बनाइए, अपना कैरियर तो कैसे अपना कैरियर भी बनाइए, गर्लफ्रेंड भी बनाइए। ओके, बाद में गर्लफ्रेंड मेरा हो गया। नहीं एडवाइस चाहिए ना आपसे, आप एडवाइस। अरे देखो आप स्टूडेंट है, लेकिन आपका उम्र 60-70 तक हुआ, लेकिन स्टूडेंट की तरह ही रहना। वैसा ही लाइफ, ऐसा ही रहना कि भाई हम अभी बच्चे ही है, ऐसा ही रहना और कभी भी यंग रहना। अभी जो प्रोफेसर हमको पढ़ाते हैं, तो प्रोफेसर का दिल कभी भी यंग रहता है। क्यों मालूम? क्योंकि उसको हर साल नए नए स्टूडेंट आता है। करेक्ट, राइट? बस यही है मेरी दुआ। आप एंजॉय करो और लाइफ में आगे बढ़ो। थैंक यू सर, थैंक यू। जनरेशन के लिए आप कुछ एडवाइस? जेनजी के बारे में? हाँ जेनजी मतलब जनरली यंग लोग जो हम हैं। जेनजी के बारे में तो देखिए, आज का जनरेशन आपको मालूम ही है सब, लेकिन जो मंदिर गिंदिर जाने का बहुत कम जाते हैं लोग, वो सब थोड़ा करना चाहिए। अपना धर्म को बढ़ावा देना चाहिए, सबको आना जाना चाहिए। लेकिन लोग आजकल जनरेशन क्या, बस वो पब घूमना फिरना ऐसे में रह गए, तो आता जाता नहीं है। रियली हकीकत बात वही है। जब तक अपने यंग जनरेशन आगे आके धर्म में ऐसा नहीं करेंगे, खाली वो जाके कॉकरोच पार्टी बना लिया, उधर वहाँ ये कर दिया, उससे नहीं होता। नहीं वो नहीं है एक्चुअली। जेनजी वो काम का नहीं, जेनजी ऐसा रहना चाहिए कि जो भी अभी आप आए हो, जिससे सब लोग आना भी चाहिए सबको, और भी बोलो क्या है ऐसा धर्म को पूरा बढ़ावा दो। बस आप कुछ बोलना चाहते हैं? अच्छा काम करिए, केवल एजुकेशन कमाने के लिए भी नहीं है, देश के लिए कुछ ना कुछ अच्छा काम करिए। एज ए यूथ आप ही देश के भविष्य हो, इसके लिए आपको सब अच्छा करना है, और तो कुछ नहीं।
ಥ್ಯಾಂಕ್ ಯು Thank you, sir. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಫಸ್ಟ್ ಟೈಮು ಒಬ್ನು ಈ ಬೆಟ್ಟ ಹತ್ತುತ್ತಿದ್ದೀನಿ ವಿಡಿಯೋ ಮಾಡಿಕೊಂಡು. ವಿಡಿಯೋಗೋಸ್ಕರ ಏನೇನೆಲ್ಲ ರಿಸ್ಕ್ ತೊಗೊತೀವಿ ಯೂಟ್ಯೂಬರ್ಸ್ ಅನ್ನೋದನ್ನ ನೀವೇ ನೋಡಬೇಕು. ಟ್ರಾಫಿಕ್ ಜಾಮ್ ಆಗಿದೆ, ಫುಲ್ಲು ಟ್ರಾಫಿಕ್ ಜಾಮು. ಬೆಂಗಳೂರಲ್ಲ, ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದರೆ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಎಷ್ಟು ಡೀಪ್ ಇದೆ ಅಂದ್ರೆ ತುಂಬ ಕಷ್ಟ ಹತ್ತೋದು. ಎಸ್, ಸಕ್ಸಸ್ಫುಲಿ ರೀಚ್ಡ್. ಓ, ವ್ಯೂ ನೋಡಿ ಗಾಯ್ಸ್. ವ್ಯೂ ಏನು ಅನ್ಸತ್ತದ ಅಂದ್ರೆ ಹೊರ್ತಾಯ್ತು ಅಲ್ಲಿಂದ ಇಲ್ಲಿಗೆ ಹತ್ತು ಬರೋದು. ಅದ್ ಬೆಳಗ್ಗೆ ಬಿಡ್ತಿದ್ರ ಇನ್ನೂ ಹಾ, ಬೆಳಗ್ಗೆ ಸರಿ ಬರಲ್ಲ. ಸನ್ರೈಸ್ ಟೈಮಲ್ಲಿ ಬಿಟ್ಟಿದ್ರೆ 9 ಬದಲಿ 7 ಓಪನ್ ಇರಬೇಕಾಗಿತ್ತು. 6:30 to 7 ಇದ್ದಿದ್ರೆ ನಮಗೆ ಒಂದು ಲೇಟ್, ಒಂದು 8 o'clock ಇಲ್ಲಿ ಇರ್ತಿದ್ವಿ. ನಮಗೆ ಗುಡ್ ವ್ಯೂ ಸಿಗೋದು, ಜಸ್ಟ್ ಸನ್ರೈಸ್ ಯೂಸ್. ಹಾಂ. ಬಟ್ ವರ್ತ್ ಅಡ್ವೆಂಚರ್. ಹೆಂಗಿತ್ತು ಈಗ ಅಷ್ಟೇನು ಅನ್ಸಲಿಲ್ಲ, ಇಡೀ ಒಂದು ನೋಡುವ. ಹೈಟ್ ಸಿಕ್ನೆಸ್ ಇದ್ದವ್ರಂತರೂ ಇಳಿಬೇಕಾರೆ ಜೀವನೇ ಹೋಗ್ಬಿಡುತ್ತೆ. ಮಾಡ್ಬೋದು, ಕಲ್ ಮೇಲೆ ಸ್ಟೆಪ್ಸ್ ಇದಾವೆ. ಆಮೇಲೆ ಮಳೆ ಇಲ್ಲಲ್ಲ, ಜಾರಕ್ಕೆ ಏನು ರೀಸನ್ ಇಲ್ಲ. ಮಳೆ ಇದ್ರೆ ಸ್ಲಿಪ್ ಆಗುತ್ತೆ, ಸ್ವಲ್ಪ ನೋಡ್ಕೊಂಡು ಬರಬೇಕು. ಹೆಚ್ಚು ಕಮ್ಮಿ ಆದರೆ ಕಮ್ಮಿ ಆಗಿಬಿಡೋದು ಗ್ಯಾರಂಟಿ. ಸೊ ಆದಷ್ಟು ಟ್ರೆಕ್ಕಿಂಗ್ ಶೂಸ್ನ ಹಾಕೊಂಡು ಬನ್ನಿ. ನಾಟ್ ಅಡ್ವೈಸಬಲ್. ನಾವೇನೋ ಅಡ್ವೆಂಚರ್ ಮಾಡ್ತಾ ಇರ್ತೀವಿ ಈ ಥರ, ಬಟ್ ನಿಮ್ಗಳು ಸೇಫಾಗಿ ಬರೋದು ಒಳ್ಳೇದು. ಅಡ್ವೆಂಚರ್ ಮಾಡ್ತಾ ಇದ್ದೀವಿ ಅಂದಂದು ಫಸ್ಟ್ ಟ್ರೆಕ್ ಇದೆ ನಿಮ್ದು. ನಾವು ಅಡ್ವೆಂಚರ್ ಎಲ್ಲ ನಾರ್ಮಲ್ ಆಗು ಅಡ್ವೆಂಚರ್ ಮಾಡ್ತೀವಿ. ನಾವು ಒಂದು ಬೈಕ್ ಕೊಡಿದ್ರೆ ಅದು ಅಡ್ವೆಂಚರ್. ಕುತ್ಕೊಂಡಿರೋರು ಸತ್ತು ಹೋಗ್ತಾರೆ. ಸುಮುಖ ಎಕ್ಸ್ಪೀರಿಯನ್ಸ್ ಆಗ ಹಂದಿ ಗಿಂದಿ ಎಲ್ಲ ಒಂದ್ ಮನೆ ಕಡೆ ತಿರುಗಿ ನಿಂತ್ಕೊಂಡ್ಬಿಟ್ಟಿತ್ತು. ಅದಕ್ಕಿನ್ನ ಸುಮುಖನ್ ಕಾರ್ನ ಹೋಗಿ ಗೈಸ್ ಒಂದ್ 5 minutes ಆ ಕಡೆ ಈ ಕಡೆ ಆಗಿದ್ರೆ ಒಬ್ರು ಮನೆ ಒಳಗಡೆ ಕಾರ್ ನುಗ್ಗಿಸ್ಬಿಡ್ತಿದ್ದೆ. ಬಟ್ ಸ್ವಲ್ಪದಲ್ಲಿ ಮಿಸ್ ಆಗಿ ನನ್ನ ಲರ್ನಿಂಗ್ಸ್ ಎಲ್ಲ ಯೂಸ್ ಆಗಿ ಹ್ಯಾಂಡ್ ತಾನೇ ವರ್ಕ್ ಆಗಿ ಆ ಕಾರ್ ಕರೆಕ್ಟಾಗಿ ನಿಂತ್ಕೊತ. ಇಲ್ಲ ಅಂದಿದ್ರೆ ಅವತ್ತು 3 ಕಾರ್ ಗತಿ ಅದು ಗತಿ. ಸಾರ್ಡ್ ಇರಬಾರ್ದು ಅಷ್ಟ ಕೈಯಾಗ, ಹೌದಲ್ಲ? ಹಾ, ಸಖತ್. ಇಲ್ಲಿ 360 ಓಪನ್ ಅದ. ಇಲ್ಲಿ ಸನ್ಸೆಟ್ ಕಾಣಿಸ್ತಾ, ಸನ್ರೈಸ್ ಕಾಣಿಸ್ತಾ. ಹೌದು, ಬೆಸ್ಟ್ ಇದು. ಇದು ಒಂದ್ ಜಾಗಕ್ಕೆ ಬಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲ ಇದ್ಬಿಟ್ರ ಟೆಂಟ್ ಹಾಕೊಂಡು ಒಂದ್ ಇಡೀ ದಿನ ಇಲ್ಲಿದ್ದು ಇಲ್ಲಿ ಫೋಟೋ ಶೂಟ್ ನಡೆಸಿದಾರೆ ಇವರು. ಫೋಟೋಗ್ರಾಫರು ಮಾಡೆಲ್ ಇದ್ದಂಗೆ. ಇಲ್ಲಿ ನಿಮ್ ಬ್ಲಾಗರ್ ಅಮೋಘ್ ಅವರು ಫೋಟೋ ತೆಗಿತಾ ಇದ್ದಾರೆ ಅವ್ರದ್ದು. ಅಲ್ಲಿ ನೋಡಿ, ಓ ಓ ಓ ಫುಲ್ ಫೀಲ್ಸ್ ಅಲ್ಲಿ ಇದ್ದಾರೆ. ಅಲ್ಲ, ಗರ್ಲ್ ಫ್ರೆಂಡ್ ಇಲ್ಲ ಅಂತ ಫೀಲ್ ಮಾಡ್ತಿದ್ದಾನೆ. ಆದಷ್ಟು ಯಾರಾದ್ರೂ ಇದ್ರೆ DM ಮಾಡಿ ಅವನಿಗೆ. ಕೆಳಗೆ ಬಯೋಲ್ಲಿ ಇನ್ಸ್ಟಾ ಹಾಕಿರ್ತೀವಿ ಅವ್ರದ್ದು, ಪ್ಲೀಸ್ ಫಾಲೋ ಅಂಡ್ DM. ಇಲ್ಲಿ ನೋಡಿ ನಿಮ್ದು ಬ್ಲಾಗರ್ / ಬೆಸ್ಟ್ ಫೋಟೋಗ್ರಾಫರ್ ಇನ್ ದ ಟೌನ್, ಕುಂಫು ಪಾಂಡಾ ಇನ್ ಪೋಸ್. ಚೀರ್ಬೇಡ್ರಿ, ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಇಂಥ ಜಾಗದಲ್ಲಿ ಚೀರಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಳಿಬೇಕು ಗ್ಯಾರಂಟಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕಮ್ಮಿ ಆಗೋದು ಇದೇ ಜಾಗದಲ್ಲಿ. ಇವಾಗ ಇದನ್ನ ಇಳಿಯೋದೇ ಒಂದು ಹರಸಾಹಸ. ನೀವು ಬನ್ನಿ, ಮೇಲೆ ಬಂದ್ಬಿಡಿ. ಇದು ಯಾವ ಟೆಂಪಲ್ ಗೊತ್ತಾಗ್ತಿಲ್ಲ ಗಾಯ್ಸ್. ಇಲ್ಲಿ ಕೆಳಗಡೆ ಇಲ್ಲಿ ಆರೋ ಮಾರ್ಕ್ ತೋರಿಸ್ತಿದೆ.
ಮೇ ಬಿ ಇಲ್ಲೊಂದು ಟೆಂಪಲ್ ಇರೋ ಥರ ಇದೆ. ಯಾರೋ ಕೇಳಿದ್ರೆ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಅಂತ ಹೇಳಿದ್ರು. ಚೆನ್ನಾಗಿದೆ ಬರೋ. ಇಟ್ಸ್ ಗುಡ್. Let's go guys. Let's explore this place. ಬಲ್ಗಲಿಟ್ಟು ಎಂಟ್ರಿ ಕೊಡೋಣ. ರಿಯಲ್ ಅಡ್ವೆಂಚರ್ ಇಸ್ here. 42 meters guys. We will see one temple here I think, but here it is written as 42 ಕಿಲೋಮೀಟರ್ ಅಂತ ಅನ್ಕೊಳಕ್ಕೆ ಹೋಗಿ ಆಮೇಲೆ ಗೊತ್ತಾಯ್ತು ಅದು 42 ಮೀಟ್ರ್ ಅಂತ. 42 ಕಿಲೋಮೀಟ್ರ್ ಆಗಿದ್ರೆ ಹಂಗೆ ವಾಪಸ್ ಹೋಗ್ಬಿಡ್ತಿದ್ದೆ. ಇದು ತುಂಬ ದೂರನೇ ಇದೆ. ಹೋಗ್ತಾ ಯಾರನ್ನ ಸಿಟಿ ಹೊಡೆದ್ ಕರೆ ಕಿಲೋಮೀಟರ್ಸ್ ಅಲ್ಲ, ಮೀಟರ್ಸ್ ಅದು. ಅದು ಮಜಾಕಲ್ಲ, ನೀನ್ ಬೇಕಂತ. ಕ್ರೇಜಿ ಎಲಿವೇಶನ್. 42 ಕಿಲೋಮೀಟರ್ ಅಂದ್ರೆ ಸಮುದ್ರಕ್ಕೆ ಹೋಗ್ತೀವ. 4.2 ಕಿಲೋಮೀಟರ್ಸ್ ತಳಗ ನೀರದನ ಮತ್ತೆ ಸಮುದ್ರಕ್ಕೆ ಹೋಗ್ತದೆ ಅಂದಲ್ಲ. 4.2 ಕಿಲೋಮೀಟರ್ ಅಷ್ಟು ಎಲಿವೇಶನ್ ಅಂತಂದ್ರೆ KGF ಲೆವೆಲಿಗೆ ಎಲಿವೇಶನ್ ಆಗ್ತದೆ ಅಲ್ವಾ? ಏನ ಮಸ್ತ್ ಬರ್ತು ವ್ಯೂ ನೋಡು ಜನದ್ದು. ಯಾರಿಗೇನು ಮಾಡ್ತಿ ಅದ ಇಲ್ಲಿ ಮಾಡ್ಬೋದು ಅಂದ್ರೆ ಏನ್ ಮಾಡ್ತಿ ಅನ್ನೋದು ಬೇಕಲ್ಲ. नहीं चाहिए रे मेरे को दुनिया चाहिए. ಬಾಡಿಲಿರೋ ಮೂಳೆಗಳೆಲ್ಲ ಸೌಂಡ್ ಮಾಡ್ದಂಗೆ ಫೀಲ್ ಹಾರದು ಇದಾದಾಗ. ಎಲ್ಲಿ ಅದೆಲ್ಲ ಅಡ್ವೆಂಚರ್ ಅದು. ದಟ್ ಈಸ್ ಕಾಲ್ಡ್ ಅಡ್ವೆಂಚರ್. ಅಲ್ಲಿ ಸೌಂಡ್ ಬಂತು, ಇಲ್ಲಿ ಸೌಂಡ್ ಬಂತು, ಮೈ ಒಳಗಡೆ ಮೂಳೆ ಮುರಿಯೋ ಥರ ಸೌಂಡ್ ಬರ್ತಿದೆ ನನಗೆ. ಇಲ್ಲಿ ಬಂಡೆ ಮೇಲೆಲ್ಲ ಓಡಾಡಿ ಯಪ್ಪ ಸಾಕಾಯ್ತು. ಹಾರಿ ಒಂದು ಫೈನಲಿ ನಾವು ಆಂಜನೇಯನ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಆಂಜನೇಯನ ಟೆಂಪಲ್ ಇರೋದು ಕೋಟೆ ಆಂಜನೇಯ. ನಾವು ಬೆಳಗ್ಗೆ ಆ್ಯಕ್ಚುಲಿ 7 ಗಂಟೆಗೆ ಬಂದಿದ್ವಿ. 9 ಗಂಟೆಗೆ ಓಪನ್ ಅಂದರು. ಆವಾಗ ಗೂಗಲಲ್ಲಿ ನೋಡಿದ್ರೆ ಈ ಪ್ಲೇಸ್ ತೋರಿಸ್ತಿತ್ತು, ಚೆನ್ನಾಗಿತ್ತು. ಇಲ್ಲಿ ಹೋಗೋಣ ಅಂದ್ಕೊಂಡ್ರೆ ಇದು ಇರೋದೇ ರಾಮನ ಏನದು ರಾಮದೇವ್ರ ಬೆಟ್ಟದ ಒಳಗಡೆ. ಇದಿರೋದೇ ರಾಮದೇವ್ರ ಬೆಟ್ಟದ ಒಳಗಡೆ. ಸೊ ಫೈನಲಿ ಆ ಪ್ಲೇಸ್ಗೂ ಬಂದು ರೀಚ್ ಆದ್ವಿ ನೋಡಿ. ಇಲ್ಲಿದು ಹಿಸ್ಟ್ರಿ ಹೇಳೋಣ ಅಂತಂದ್ರೆ ಎಲ್ಲರೂ ವಿಡಿಯೋ ಮಾಡಿರ್ತಾರೆ ಹಿಸ್ಟ್ರಿ ರಿಲೇಟೆಡ್. ನಾವು ಹಿಸ್ಟ್ರಿಗಿನ ಎಂಟರ್ಟೈನ್ಮೆಂಟ್ ಬೇಸ್ಡ್ ಚಾನಲ್ ಮಾಡೋಣ ಅನ್ನೋದು ನನ್ನದೊಂದು ಉದ್ದೇಶ ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ಥ್ರೂಔಟ್ ನಿಮಗೆ ಬರೀ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಮಿಸ್ಸೇ ಇಲ್ಲ. ಇಲ್ಲಿಗೆ ನಮ್ಮ ಟ್ರೆಕ್ಕಿಂಗು ಮುಗಿಸ್ತಾ ಇದ್ದೀವಿ. ವಿ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಲಾಸ್ಟಲ್ಲಿ ನಾನು ಮತ್ತೆ ವಿಡಿಯೋ ಮಾಡಬೇಕಂದ್ರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಆವಾಗಲೇ ನನಗೂ ಎನ್ಕರೇಜ್ಮೆಂಟ್ ಸಿಗೋದು ವೀಡಿಯೋಸ್ ಮಾಡೋಕ್ಕೆ ನೆಕ್ಸ್ಟು. ಥ್ಯಾಂಕ್ ಯು ಗಾಯ್ಸ್, ಬಾಯ್.